ಒಂದು ಆಪರ್ಚುನಿಟಿ ಇದೆ. ನೀವು ದೇವರಾಜ್ ಅರಸ್ ಅವ್ರನ್ನ ಬೀಟ್ ಮಾಡಿದ್ದೀರಾ, ಆಯಿತು. ಇನ್ನೂ 2.5 ವರ್ಷ ನೀವೇನಕ್ಕೆ ನಾನು ಬರೀ ಮುಖ್ಯಮಂತ್ರಿಯಾಗೇ ಇರಬೇಕು? ಯಾಕಂದರೆ ನಿಮ್ಮಲ್ಲಿ ಛಲ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಒಳ್ಳೆ ಉತ್ತಮವಾದಂಥ ಸರ್ಕಾರ ಕೊಡಿ ನೀವು. ಮತ್ತು ಈಗ ನಾನು ಹೇಳಿದೆ, ಇವರೆಲ್ಲ ಹಿರಿಯ ನಾಯಕರುಗಳು ನೀವು ಏನಕ್ಕೆ ಒಂದು ಕಾಂಬಿನೇಷನ್ನಲ್ಲಿ ಒಂದು ಕೆಮಿಸ್ಟ್ರಿನಲ್ಲಿ ವರ್ಕೌಟ್ ನೀವು ಏನಕ್ಕೆ ಮಾಡ್ತಿಲ್ಲ? ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ಉಸ್ತುವಾರಿ ಇದ್ದಾರೆ ಮೇಡಮ್, ನೀರಾವರಿ ಸಚಿವರಿದ್ದಾರೆ ಮೇಡಮ್. ಇವತ್ತು ನಾನು ಮೇಕೆದಾಟು ಅವ್ರು ಮಾಡಿದ್ರೆ ನಾವು ಖುಷಿ ಪಡ್ತೀವಿ, ನಾವು ಖುಷಿ ಪಡಲ್ಲ ಅವ್ರು ತಂದ್ರು ಅಂತಲ್ಲ. ಮೇಕೆದಾಟಿಂದ ಬೆಂಗಳೂರಿಗೆ ಬಂದವ್ರು ಮರ್ತು ಬಿಟ್ಟರು ಹೊರತು ಏನಾದರೂ ಮುಂದೆ ತಗೊಂಡು ಬಂದ್ರ? ಮತ್ತೆ ಮೇಡಮ್ GBA ಮಾಡ್ತಿದ್ದಾರೆ, ಮಾಡಿ. ಜನರಿಗೆ ಒಳ್ಳೇದಾಗುತ್ತೆ ಅಂದರೆ ನೀವು ಮಾಡಿ. GBA ಯಾವ ರೀತಿ ಉಪಯೋಗ ಆಗುತ್ತೆ, ರಸ್ತೆಗಳು ಹೇಗಾಗಬೇಕು, ನೀರಿನ ವ್ಯವಸ್ಥೆ ಏನಾಗಬೇಕು, ಕಾವೇರಿ ಯಾವ್ಯಾವ ನಗರಗಳು ಇಲ್ಲಿ ಹಳ್ಳಿಗಳನ್ನ ಸೇರಿಸ್ತಿದೆ, ಯಾವುದಾದ್ರೂ ಒಂದು ತಲೆ ಕೆಡಿಸ್ಕೊಂತಿದ್ದಾರೆ. ಇವ್ರಿಗೇನಂದ್ರೆ ದ್ವೇಷ ರಾಜಕಾರಣ, ಸಮಯ ಕೊಡಬೇಕು. ಓಕೆ ಫೈನ್. ಈಗ ದರ್ಶನ್ ಅವರೇ, ಬಹಳಷ್ಟು ಪ್ರಶ್ನೆಗಳು ತಮ್ಮ ಮೇಲೆ ಹೆರಿಗೆ ಬಂದು ಎಲ್ಲದಕ್ಕೂ ಉತ್ತರ ಕೊಟ್ಟರೆ ಇಡೀ ದಿನ ಹೋಗುತ್ತೆ. ಬಟ್ ನನಗೊಂದು ಮೇಜರ್ ಪ್ರಶ್ನೆ ಇದೆ. ದೇವರಾಜ್ ಅರಸ್ ಅವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಭಾಳ ವಿಚಾರಗಳಲ್ಲಿ ಸಾಮ್ಯತೆ ಮತ್ತು ಹೋಲಿಕೆ ಮಾಡ್ತಾರೆ. ಉದಾಹರಣೆ, ದೇವರಾಜ್ ಅರಸ್ ಅವರು ಹಿಂದುಳಿದ ವರ್ಗಗಳ ಒಬ್ಬ ನಾಯಕ ಅಂತ, ಈ ಕಡೆ ಸಿದ್ದರಾಮಯ್ಯನವ್ರನ್ನ ಅಹಿಂದ ವರ್ಗಗಳ ನಾಯಕ ಅಂತ. ಮತ್ತು ಇಬ್ಬರೂ ಕೂಡ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ರಾಜಕಾರಣ ಮಾಡಿದವರು ಅಂತ. ದೇವರಾಜ್ ಅರಸ್ ಅವರು ಹಾವನೂರು ಆಯೋಗದ ವರದಿಯನ್ನು ಜಾರಿಗೆ ತಂದರು. ಅವ್ರಿಗೂ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲರೂ ಎಮರ್ಜೆನ್ಸಿಯನ್ನು ತುಂಬ ಒಂದು ರೀತಿ ನಮ್ಮ ಮೇಲೆ ಶೋಷಣೆ ಅಂತ ನೋಡ್ತಾ ಇರುವಂಥ ಸಂದರ್ಭದಲ್ಲೇ ಇವರು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡನ್ನು ಆಯೋಗದ ವರದಿ ಜಾರಿ ತರೋದಕ್ಕೆ ಮಾಡ್ಕೊಂಡ್ಬಿಟ್ರು. ಆದರೆ ಅದೇ ಫುಟ್ ಪ್ರಿಂಟಲ್ಲಿ ನಡೀತಾ ಇರುವಂಥ ಸಿದ್ದರಾಮಯ್ಯನವರು ಯಾರೂ ಮಾಡದೇ ಇರುವಂಥ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು. ಅದು ಜಾತಿಗಣತಿ, ಕಾಂತರಾಜ್ ಆಯೋಗದ ವರದಿ. ಕಾಂತರಾಜ್ ಆಯೋಗದ ವರದಿಯ ವಿಚಾರದಲ್ಲಿ ಇಡೀ ಅಹಿಂದ ವರ್ಗಗಳು ಸಿದ್ದರಾಮಯ್ಯನವ್ರನ್ನ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ವು. ಯಾಕೆ ಅಂತಂದರೆ, ಈ ಜಾತಿ ಗಣತಿಯ ಅಂಕಿಅಂಶಗಳು ಲೀಕ್ ಆಗಿ ಆ ಜಾತಿ ಸಮುದಾಯಗಳು ನಾವು ಬಲಿಷ್ಠರಾಗ್ತೀವಿ, ನಮ್ಮ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ಅಧ್ಯಯನದ ವರದಿ ಬಂದಿರೋದ್ರಿಂದ ಅದರಲ್ಲಿ ನಮ್ಮ ಸಮುದಾಯ ಮತ್ತು ನಮ್ಮ ಜನಸಂಖ್ಯೆ ಇಷ್ಟಿಷ್ಟಿದೆ ಅನ್ನುವಂಥ ವಿಚಾರದಲ್ಲಿ ಆ ಜನ ತುಂಬ ಎದುರು ನೋಡ್ತಾ ಇದ್ರು, ಅದನ್ನು ಜಾರಿಗೆ ತರ್ತಾರೆ ಅಂತ. ದೇವರಾಜ್ ಅರಸ್ ಅವರ ಫುಟ್ ಪ್ರಿಂಟಲ್ಲೇ ಸಿದ್ದರಾಮಯ್ಯನವರು ನಡೆಯೋರಾಗಿದ್ದರೆ ಎಷ್ಟೇ ವಿರೋಧ ಬಂದರೂ ಕೂಡ ಅದನ್ನು ಜಾರಿಗೆ ತರ್ತಿದ್ರು. ಲಾಸ್ಟ್ ಮಿನಿಟ್ವರೆಗೂ ಸರಿ ಇದೆ ಅಂತ ಡೆಲ್ಲಿಗೆ ಹೋಗಿ ಬಂದು ಕಸದ ಬುಟ್ಟಿಗೆ ಹಾಕಿ ಇನ್ನೊಂದು ಜಾತಿ ಗಣತಿ ಮಾಡಿಸ್ತಾರೆ ಅಂದರೆ ಯಾವ ರೀತಿಯಾದಂತಹ ಬದ್ಧತೆ ಇದು? ಯಾವ ರೀತಿಯಾದಂತಹ ಅಹಿಂದ ವರ್ಗಗಳ ಪರವಾದಂತಹ ಬದ್ಧತೆ ಇದು? ದೇವರಾಜ್ ಅರಸ್ ಅವರ ಫುಟ್ ಪ್ರಿಂಟಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ತಂದರು ದೇವರಾಜ್ ಅರಸ್ ಅವರು. ಆದರೆ ನೀವು ಕೇವಲ ಅಧಿಕಾರದ ಆಸೆಗಾಗಿ, ಕೇವಲ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ, ನಿಮ್ಮ ಸುತ್ತಮುತ್ತಲೂ ಇರುವಂಥ ಮೇಲ್ವರ್ಗಗಳ ನಾಯಕರುಗಳ ಲಾಬಿಗೆ ಮಣಿದು ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದೀರಿ ಅನ್ನುವಂಥ ಭಾವನೆ ಜನರಲ್ಲಿದೆ. ಏನೇ ಮೇಡಮ್, ಇವಾಗ ಕಾಂತರಾಜು ಅವರ ವರದಿಯ ಬಗ್ಗೆ ನೀವು ಕೇಳಿದ್ರಿ. ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಜಯಪ್ರಕಾಶ್ ಹೆಗಡೆ ಅವರ ಒಂದು ಆಯೋಗವನ್ನು ಮಾಡ್ತಾರೆ. ಮತ್ತು ಅದು ಸರಿ ಇಲ್ಲ ಅಂತೇಳಿ ಘಂಟಾಘೋಷವಾಗಿ BJP ಸರ್ಕಾರದವ್ರು ಹೇಳ್ತಾರೆ. ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕಂದ್ರೂ ಅನೇಕ ವಿರೋಧಗಳಾಗ್ತದೆ. ಆದಾಗ್ಯೂ ನಾವು ಹೊಸದಾಗಿ ಈಗ ಜಾತಿ ಗಣತಿಯನ್ನು ಮಾಡಿದ್ವಿ. ಇಲ್ಲ BJPಯಿಂದ ಬಹಳಷ್ಟು ವಿರೋಧ ಆಯಿತು. ಅದಕ್ಕೋಸ್ಕರ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಮಾಡಿರೋದು ಸತ್ಯ ಅಲ್ವಾ ಮೇಡಮ್? ಯಾರು ವಿರೋಧ ಮಾಡಿದ್ರು? ವಿರೋಧಗಳು ನೀವು ವಿರೋಧ, BJP ಅವರ ವಿರೋಧ, JDS ವಿರೋಧ ಯಾಕೆ ಕನ್ಸಿಡರ್ ಮಾಡ್ತೀರಿ? ನಿಮ್ಮ ಕ್ಯಾಬಿನೆಟ್ನಲ್ಲಿ ನೀವು ಮಾಡಿರುವಂತಹ ಕಾರ್ಯ ಸರಿಯಾಗಿದೆ ಅನ್ನೋದಾದ್ರೆ ನೀವು ಜಾರಿ ಮಾಡಬೇಕೇ ಹೊರತು ದಿನ ಬೆಳಗಾದ್ರೆ ಎಲ್ಲದಕ್ಕೂ ಅವ್ರು ಅಡ್ಡಿಪಡಿಸ್ತಾರಂತ ಎಲ್ಲ ಬಿಟ್ಬಿಡ್ತೀರಾ? ಮೇಡಮ್, ಇವತ್ತು ತಮಿಳುನಾಡು ಅಥವಾ ಮಹಾರಾಷ್ಟ್ರದಲ್ಲಿ 50% ಏನ್ ಪಿನ್ ಇದೆ ಅದನ್ನ ತೆಗೆಯುವಂತ ಕೆಲಸ ಆಗಿದೆ. ಹಾಗೇನೆ ನಾವೀಗ ಜಾತಿ ಗಣತಿಯನ್ನ ಹೊಸದಾಗಿ ಮಾಡಿದೀವಿ. ಆಗೋಗಿದೆ, ಕಾಂತರಾಜು ಆಯೋಗ ಮುಗ್ದೋಗಿರ್ತಕ್ಕಂಥ ಕಥೆ ಈಗ ಹೊಸದಾಗಿ ನಾವು ಮಾಡಿದೀವಲ್ಲ, ಅದು ಅನುಷ್ಠಾನಕ್ಕೆ ಅದು ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯನವರು ಮಾಡಿರುವಂತ ಅನ್ಯಾಯ ಅಂತ ಆ ಸಮುದಾಯ ಯೋಚನೆ ಮಾಡ್ತಾ ಇದೆ. ಹೊಸದಾಗಿ ನಾವು ಜಾತಿ ಗಣತಿ ಮಾಡಿದೀವಿ, ಅಲ್ಲಿ ಆ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಯಾಕೆ ಮಾಡಿದ್ರಿ? ಸರಿ, ಅದು ಸರಿ ಇಲ್ಲ ಅನ್ನುವಂತ ರೀತಿನಲ್ಲ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ತಂದ್ರಲ್ಲ. ಅವ್ರು BJP ನಲ್ಲಿ ಇದ್ದಾಗ ಅವ್ರನ್ನೇ ಇದ್ ಮಾಡಿದ್ರು. ಎಲ್ಲ ಸರಿ ಇಲ್ಲ,
ಸಿದ್ದರಾಮಯ್ಯ ಸರಿ ಇಲ್ಲ ಅಂತಾರೆ, ಇಳಿಸ್ತೀರ ಅವ್ರನ್ನ ಕೆಳಗೆ? ಮೇಡಮ್ ಈಗ ಡಿಕೆಶನ್ ಕರ್ಕೊಬರ್ರಿ ಅಂತಾರೆ, ಇಳಿಸ್ತೀರಿ ಕೆಳಗೆ? ಏನೇ ಆಗ್ಲಿ, ಈಗ ಹೊಸದಾಗಿ ನಿಮ್ಮ ಆಡಳಿತ ಸರಿ ಇಲ್ಲ, ರಾಜೀನಾಮೆ ಹೊಸದಾಗಿ ಕೊಡ್ರಿ ಜಾತಿ ಅಂತ. ಗಣತಿಯನ್ನ ಮಾಡಿದೀವಿ, ಅಲ್ಲ, ಸಾಮಾಜಿಕ ಅದು ನ್ಯಾಯ ಬದ್ಧತೆ, ಕೊಡುವನ್ನು ಅದು ದೇವರಾಜ ಅರಸ್, ಈಗ ನಾವು ಅದು ಸಾಮಾಜಿಕ ದೇವರಾಜ ನ್ಯಾಯ ಅರಸ್. ಕೊಡುವನ್ನ ಕೆಲ್ಸವನ್ನ ಯಾಕೆ ನಾವು ದೇವರಾಜ ಮಾಡೇ ಅರಸ್ ಮಾಡ್ತೀವಿ. ಅವ್ರನ್ನ ಇವತ್ತು ನಾವು ನೆನಪಿಸ್ಕೊಳ್ತೀವಿ? ಆ ಬದ್ಧತೆ, ಆ ಕಾಠಿಣ್ಯತೆ ನಮಗೂ ಆ ಇಂದಿರಾ ಬದ್ಧತೆ ಗಾಂಧಿ ಇದೆ. ಅವರು ಎದುರು ಹಾಕೊಂಡು ತಂದ್ರು. ಆ ತರ ಇವತ್ತು ಸಿದ್ದರಾಮಯ್ಯನವರು ಬೇಸಿಕಲಿ ಅವರು ಒಂಥರ ಡೋಂಟ್ ಕೇರ್ ಒಳ ಮೀಸಲಾತಿ ಬಗ್ಗೆ ಮಾತಾಡೋಣ ಮೇಡಮ್, ಮಾಡಿದ್ವಲ್ಲ. ಡೋಂಟ್ ಕೇರ್ ಮಾಸ್ಟರ್ ಅವರು ಯಾರು ಮೂತಿ ಮುಲಾಜು ನೋಡದೆ ಇರುವಂತಹ ಮನುಷ್ಯ. 1.0 ಅಲ್ಲಿ 2.0 ಅಲ್ಲಿ ಕುರ್ಚಿ ಭದ್ರವಾಗಿದ್ರೆ ಸಾಕು ಅಂತ ಅಂಟಾಕೊಂಡು ಕುತ್ಕೊಂಡು ಏನೂ ಮಾಡದೆ ನನಗಿರುವಂತ ಜೀವನದಲ್ಲಿ ಏಕೈಕ ಉದ್ದೇಶ ದೇವರಾಜ ಅರಸರು ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋದು. ದೇವರಾಜ ಏನ್ ಸರ್ ಇದು? ಮೇಡಮ್, ಸಿದ್ದರಾಮಯ್ಯನವರು ಅವರೆಲ್ಲೂ ಹೇಳ್ಕೊಂಡಿಲ್ಲ, ಅವರೆಲ್ಲೂ ದೇವರಾಜ ಅರಸರು ಅವರಿಗೆ ಹೋಲಿಕೆ ಮಾಡಿಲ್ಲ. ಅವ್ರು ಮೊನ್ನೆ ಮಾಧ್ಯಮದ ಮುಂದೆನೇ ಹೇಳಿದ್ದಾರೆ. ಆದರೆ ಇವತ್ತು ಒಳ ಮೀಸಲಾತಿ ಆಗಿರ್ಬೋದು ಅಥವಾ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಿದ್ವಿ, ಸರ್ವ ಸಮಾಜಕ್ಕೂ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತೊಂದು 2 ಪ್ರಶ್ನೆ ಕೇಳಿದ್ರು, ಅದಕ್ಕೊಂದು ಉತ್ತರ ಕೊಡ್ತೀನಿ ಮೇಡಮ್. ಭಾಳ ಪ್ರಬುದ್ಧವಾದಂಥ ಪ್ರಶ್ನೆ ಕೇಳಿದ್ರು ಅವರು. ಅವ್ರು ಕೇಳಿದ್ದೇನು, ವಿಧಾನಮಂಡಲದ ವಿಚಾರವನ್ನು ಎತ್ತಿದ್ರು. ಒಂದು ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ ಅಂದಾಗ ಅದರ ತೂಕಕ್ಕೆ ಏನೇನೀಗ ಅನೇಕ ವಿಚಾರಗಳು, ಒಂದು ಸರ್ಕಾರ ಅಂದಾಗ ಸರಿನೂ ಇರ್ತದೆ, ಲೋಪನೂ ಇರ್ತದೆ. ಆದರೆ ವಿರೋಧ ಪಕ್ಷವಾಗಿ ಯಾವ ರೀತಿ ವಿಧಾನಸಭೆಯಲ್ಲಿ ನಡ್ಕೊಂಡಿದ್ದಾವೆ ವಿರೋಧ ಪಕ್ಷಗಳು ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತೊಂದ್ಸರಿ ನಿಮ್ಗೆ ನೆನಪಿಸ್ಲಾ? ಟಾಪಿಕ್ ಅದಲ್ಲ ಸರ್, ಟಾಪಿಕ್ ಸಿದ್ದರಾಮಯ್ಯನವರ ಸಾಧನೆ. ಅವ್ರ ಪ್ರಶ್ನೆ ಸಿದ್ದರಾಮಯ್ಯನವರ ಸಾಧನೆ ಕೇಳ್ತಾ ಇದೀವಿ ಹೊರತು ಆಸ್ ಅ ಪ್ರತಿಪಕ್ಷಗಳ ಸಾಧನೆ ಬಗ್ಗೆ ಮತ್ತೆ ಮಾತಾಡೋಣ ನಾವು. ಸರ್, ಇಡೀ ಡಿಸ್ಕಷನ್ ಅಲ್ಲಿ ಸಿದ್ದರಾಮಯ್ಯನವರ ಸಾಧನೆಯ ಬಗ್ಗೆ ನಾಟ್ ಇವನ್ 5 ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯ ತನಕ 12,50,000 ಜನಕ್ಕೆ ಹಕ್ಕು ಪತ್ರಗಳನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ. ಮೇಡಮ್, ಇದೇ ಬಳ್ಳಾರಿನಲ್ಲಿ 1,111,000 ಜನರಿಗೆ ಹಕ್ಕು ಪತ್ರಗಳನ್ನ ಕೊಡುವಂತ ಕೆಲಸ ಮಾಡಿದೆ. ಸ್ವಾತಂತ್ರ್ಯ ಪೂರ್ವದಿಂದನೇ ಹೇಳ್ತಾ ಇರೋದು. ಮೊನ್ನೆ ಹಾಸನದಲ್ಲೂ ಲಕ್ಷಾಂತರ ಜನರಿಗೆ ಕೊಡುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಸಾಕ್ಷ್ಯ ಗುಡ್ಡೆ ಇದೆ. ಮೇಡಮ್, ಇವತ್ತು ಮೇಡಮ್ ಬೆಲೆ ಏರಿಕೆ ಬಗ್ಗೆನೂ ಮಾತಾಡಿದ್ರು. ಮೇಡಮ್, ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು. ಚಿನ್ನ ತರ ಹೇಳಿ, ಗ್ಯಾಸ್ ತರ ಹೇಳಿ, ಡೀಸೆಲ್ ತರ ಹೇಳಿ, ಪೆಟ್ರೋಲ್ ತರ ಹೇಳಿ, GST ಬಗ್ಗೆ ಮಾತನಾಡಿದವರು ಏರಿಕೆ ಮಾಡಿದವ್ರು ಯಾರು? 2,200,000 ಕೋಟಿ ನಮ್ಮ ಹಣ ಬೇಕಲ್ಲ. ಆಯ್ತಾಯ್ತು ದರ್ಶನ್ ಅವ್ರೆ, ಒಂದ್ ನಿಮಿಷ ಅಲ್ಲ, ನೀವು ಹೇಳ್ರಿ ಅಂತಂದ್ರೆ ನಾನು ಇದನ್ನ ಮಾಡಿದೆ ಅಂತ ನೀವೇನ್ ಮಾಡಿದಿರಿ ಅಂದ್ರೆ ನಾವ್ ಇದನ್ನ ಮಾಡಿದೀವಿ ಅಂತ ಹೇಳ್ಬೋದು. ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ನೀವಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಜನ ಹೇಳ್ತಾರೆ. ಹೋಗ್ಲಿ ಬಿಡಿ, ಬಿಟ್ಟಾಕಿ. ಒಂದ್ ಒಳ್ಳೆ ಮಾತು ಹೇಳಿದ್ರಿ, ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರಿಗೆ ಆ ಕೆಪಾಸಿಟಿ ಇದೆ. ಸಿದ್ದರಾಮಯ್ಯನವರು ಎಲ್ಲ ಕಳೆದೋಗಿದ್ದಾರೆ. ಅವ್ರಿಗೆ 1 ನಿಮಿಷ ತಡ್ರಿ ಸರ್, ಜನಾಭಿಪ್ರಾಯಕ್ಕೆ ಬಗ್ಗಬೇಕು. ಬರೀ ಚುನಾವಣಾ ಪ್ರಚಾರಕ್ಕೆ ಮೋದಿ ತರ ಅಥವಾ ವಿದೇಶ ಸುತ್ತಕ್ಕೆ ಮೋದಿ ತರ ಆತರ ಸರ್ಕಾರ ನಮ್ದಲ್ಲ, ದೂರದಂತೆ ನಡೆಯುವಂತ ಸರ್ಕಾರ. ಅವತ್ ನೀವೇನ್ ಹೇಳಿದ್ರಿ, ದೇವರಾಜ ಅರಸು ಅವರು ಇಂದಿರಾ ಗಾಂಧಿ ಎದುರಾಕೊಂಡು ಮಾಡಿದ್ರು ಅಂತ ಹೇಳಿದ್ರಿ. ಇವತ್ತು ಸಿದ್ದರಾಮಯ್ಯನವರು ಕೇರಳ CM KC ವೇಣುಗೋಪಾಲ್ ಕಂಪೇರ್ ಮಾಡ್ತಾರೆ ಇಬ್ಬರು. ಥ್ಯಾಂಕ್ ಯು ವೆರಿ ಮಚ್. ಸಿದ್ದರಾಮಯ್ಯನವರ ಸಾಧನೆಗಳ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಸ್ವತಃ ಸಿದ್ದರಾಮಯ್ಯನವ್ರಿಗೂ ಕೂಡ ತಾನು ಅಂದುಕೊಂಡಂತೆ ನಾನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ ಇಲ್ವಾ, ಅವರು ಓಪನ್ ಆಗಿ ಮಾತಾಡಬೇಕು ಅಂತ ಅನಿಸುತ್ತೆ. ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಿದ್ದೇನೆ ಅನ್ನೋದು ವೈಯಕ್ತಿಕ ಸಾಧನೆ ಆದರೆ ಅದು ನಿಜಕ್ಕೂ ಕೂಡ ಮುಂದೆ ಒಂದು ಹೆಜ್ಜೆ ಗುರುತಾಗುತ್ತಾ ಆಗಲ್ವಾ? ಇನ್ನೂ 2.5 ವರ್ಷ ಇದೆ ಬಿಟ್ಟರೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಯೋದಕ್ಕೆ. ದಯವಿಟ್ಟು ಸಿದ್ದರಾಮಯ್ಯನವರೇ, ಈ ನಾಡಿನ ಜನ ತಮ್ಮನ್ನು ಇಲ್ಲಿಯವರೆಗೆ ಬೆಳೆಸಿ ತಮ್ಮನ್ನ ಒಬ್ಬ ಮಾಸ್ ಲೀಡರ್ ಮಾಡಿ ಕರ್ನಾಟಕದ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡ್ತಾ ಇರುವಂಥ ಮುಖ್ಯಮಂತ್ರಿ ಅನ್ನುವಂಥ ಹಿರಿಮೆ ಗರಿಮೆಗೆ ಪಾತ್ರರಾಗಿಸಿರೋದ್ರಿಂದ ಈ ಕನ್ನಡ ನಾಡು ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಮುಂದಿನ 2.5 ವರ್ಷದಲ್ಲಿ ಏನಾದರೂ ಮಾಡ್ತೀರಾ ಅನ್ನೋ ನಿರೀಕ್ಷೆ ಇದೆ. ಯಾಕೆಂದರೆ ನಿಮಗೆ ಆ ಶಕ್ತಿ ಸಾಮರ್ಥ್ಯಗಳು ಇವೆ. ಕಳೆದು ಹೋಗಿರುವಂತಹ ಸಿದ್ದರಾಮಯ್ಯನವರು ಮತ್ತೆ ಫಿನಿಕ್ಸ್ನಂತೆ ಎದ್ದು ಬಂದು ಇಡೀ ರಾಜ್ಯವೇ ಕೊಂಡಾಡುವ ರೀತಿಯಲ್ಲಿ ಸಾಧನೆ ಮಾಡ್ತಾರೆ ಅನ್ನುವಂಥ ಆಶಾಭಾವನೆಯೊಂದಿಗೆ
ಇವತ್ತಿನ ಈ ರಾಧಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.